ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ತೆರೆಬಿದ್ದಿದ್ದು ಇನ್ನೇನಿದ್ರೂ ಜೂನ್ 4ರ ಫಲಿತಾಂಶದ ಕುತೂಹಲವಷ್ಟೇ. ಈಗಾಗಲೇ ಚುನಾವಣೋತ್ತರ ಸಮೀಕ್ಷೆ ವರದಿಗಳು ಹೊರಬಿದ್ದಿದ್ದು ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಬಹುಮತ ಅಂತ ಹೇಳಿದೆ. ಇನ್ನು ದೇಶದಲ್ಲಿ ಹಲವು ಲೋಕಸಭಾ ಕ್ಷೇತ್ರಗಳು ರಣಕಣ ಅನಿಸ್ಕೊಂಡಿದೆ. ರಾಜ್ಯದಲ್ಲೂ ಸಹ ಹಲವು ಲೋಕಸಭಾ ಕ್ಷೇತ್ರಗಳು ಜಿದ್ದಾಜಿದ್ದಿನ ಕಣವಾಗಿದೆ. ಕೆಲವೊಂದು ಕ್ಷೇತ್ರಗಳು ಪ್ರತಿಷ್ಠೆಯ ಕಣ ಅಂತಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಂತಹ ಪ್ರತಿಷ್ಠೆಯ ಕಣಗಳಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಆದರೆ ಈ ಬಾರಿಯ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೇ ಅದಕ್ಕೂ ಮೀರಿ ಪೆನ್ಡ್ರೈವ್ ಪ್ರಕರಣದಿಂದಾಗಿ ದೇಶಾದ್ಯಂತ ಸದ್ದು ಮಾಡ್ತಿರೋದು ಕೂಡ ಇದೇ ಹಾಸನ ಲೋಕಸಭಾ ಕ್ಷೇತ್ರ. ಸದ್ಯ ಈ ಒಂದು ಕ್ಷೇತ್ರ ಬಹಳ ಕುತೂಹಲದ ಗೂಡಾಗಿದೆ. ಆದರೆ ಈ ಒಂದು ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಇಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅನ್ನೋದು ಬಹಿರಂಗ ಆಗಿದೆ. ಚುನಾವಣೋತ್ತರ ಸಮೀಕ್ಷೆ ಫಲಿತಾಂಶಕ್ಕೆ ಹೆಚ್ಚು ಹತ್ತಿರದಲ್ಲಿರುವಂತಹ ಅಂಕಿ ಅಂಶವನ್ನ ಜನರ ಮುಂದೆ ಇಡುತ್ತೆ. ಈ ಹಿಂದಿನ ಹಲವು ಚುನಾವಣೆಗಳಲ್ಲಿ ಆ ನಿಖರತೆಯನ್ನು ನೀವು ಕೂಡ ಗಮನಿಸಿರಬಹುದು. ಹಲವು ವಿಶ್ವಾಸಾರ್ಹ ಸಂಸ್ಥೆಗಳು, ಖಾಸಗಿ ಮಾಧ್ಯಮಗಳು ನಿಖರವಾದ ಫಲಿತಾಂಶಗಳನ್ನು ಈ ಹಿಂದಿನ ಚುನಾವಣೆಗಳಲ್ಲಿ ಊಹಿಸಿವೆ. ಇದೀಗ ಕರ್ನಾಟಕದಲ್ಲಿ ಸುಮಾರು 20ರಿಂದ 25 ಸ್ಥಾನದವರೆಗೆ ಬಿಜೆಪಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಅದೇ ರೀತಿಯಾಗಿ ಹಾಸನದ ಭವಿಷ್ಯ ಕೂಡ ನಿರ್ಧಾರ ಆಗಿದೆ. ಒಂದು ಕಡೆ ರಾಜಕಾರಣದ ಕಿಂಗ್ ಅಂತಲೇ ಗುರುತಿಸಿಕೊಂಡಿರುವ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಬಿಜೆಪಿಯ ಮೈತ್ರಿ ಬಲದೊಂದಿಗೆ ಕಣದಲ್ಲಿದ್ದರೆ, ಮತ್ತೊಂದು ಕಡೆ ಈ ಬಾರಿಯಾದರೂ ಗೌಡ್ರ ಕುಟುಂಬವನ್ನು ಕಟ್ಟಿ ಹಾಕೋದಕ್ಕೆ ಮತ್ತೊಬ್ಬ ಲೆಜೆಂಡ್ ರಾಜಕಾರಣಿಯ ಮೊಮ್ಮಗ ಶ್ರೇಯಸ್ ಪಟೇಲ್ನ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿದೆ. ಹಾಗಾದ್ರೆ ಕಳೆದೊಂದು ತಿಂಗಳಿಂದ ದೇಶಾದ್ಯಂತ ಸದ್ದು ಮಾಡ್ತಿರುವಂತಹ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಕುದುರೆ ಯಾವುದು? ಕಣದಲ್ಲಿ ಮುಗ್ಗರಿಸಿ ಬೀಳೋದು ಯಾರು? ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಜೂನ್ 4ರ ಫಲಿತಾಂಶಕ್ಕಾಗಿ ಅತ್ಯಂತ ಕುತೂಹಲದಿಂದ ನೀವು ಕಾಯ್ತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ರಾಜಕೀಯ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಹಾಸನ ಲೋಕಸಭಾ ಕ್ಷೇತ್ರ ಅಂದ ಕೂಡಲೇ ಜೆಡಿಎಸ್ ಭದ್ರಕೋಟೆ ಅಂತ ನೆನಪಾಗುತ್ತೆ. ದಶಕದಿಂದಲೂ ಇಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನು ಮೆರೆದಿದೆ. ಅದರಲ್ಲೂ ದೇವೇಗೌಡರು ಸಾಕಷ್ಟು ಬಾರಿ ಇಲ್ಲಿಂದ ಲೋಕಸಭೆಗೆ ಹೋಗಿ ಬಂದಿದ್ದಾರೆ. ಇಂತಹ ಘಟಾನುಘಟಿಯ ರಾಜಕಾರಣಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣ. ಇನ್ನು ಪ್ರತಿಸ್ಪರ್ಧಿ ಶ್ರೇಯಸ್ ಪಟೇಲ್ ಏನು ಸಾಮಾನ್ಯ ಅಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅಂತ ರೇವಣ್ಣನಿಗೂ ಬೆವರಿಳಿಸಿದಂತಹ ಯುವ ರಾಜಕಾರಣಿ. ಶ್ರೇಯಸ್ ಪಟೇಲ್ ಅವರಿಗೂ ರಾಜಕೀಯ ಹಿನ್ನೆಲೆ ಇದೆ. ಅವರ ತಾತ ಪುಟ್ಟಸ್ವಾಮಿ ಗೌಡ ಅವರು ಇದೇ ದೊಡ್ಡಗೌಡರ ಕುಟುಂಬದ ವಿರುದ್ಧವಾಗಿ ರಾಜಕೀಯದಲ್ಲಿ ಜಿದ್ದಾಜಿದ್ದಿಯಲ್ಲಿ ಇದ್ದಂಥವರು. ಅಲ್ಲಿಗೆ ಹಾಸನದಲ್ಲಿ ಇಬ್ಬರು ಪ್ರಬಲ ಅಭ್ಯರ್ಥಿಗಳಿಗೂ ಅಜ್ಜಂದಿರ ರಾಜಕೀಯ ಹಿನ್ನೆಲೆಯ ಶ್ರೀರಕ್ಷೆ ಇರೋದು ವಿಶೇಷ ಅಂತಲೇ ಹೇಳ್ಬೋದು. ಅದರಲ್ಲಿಯೂ ಹಾಸನದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದಲೂ ಮೊದಲ ಬಾರಿಗೆ ಯುವಕರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಪ್ರಜ್ವಲ್ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರೆ ಶ್ರೇಯಸ್ ಪಟೇಲ್ ಅವರಿಗೆ ಇನ್ನೂ ಕೂಡ ಗೆಲುವು ಸಿಕ್ಕಿಲ್ಲ. ಈ ಬಾರಿ ಯಾರೇ ಗೆದ್ದರೂ ಹೊಸ ಇತಿಹಾಸ ಸೃಷ್ಟಿ ಆಗಲಿದೆ. ಗೆಲ್ಲುವ ಸಾಧ್ಯತೆಯಲ್ಲಿ ಇಬ್ಬರ ಪೈಕಿ ಹೋಲಿಕೆ ಮಾಡಿದ್ರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪೆನ್ಡ್ರೈವ್ ಪ್ರಕರಣವನ್ನು ಹೊರತುಪಡಿಸಿದ್ರೆ ಬೇರ್ಯಾವ ಅಡೆತಡೆಯೂ ಕಾಣಿಸ್ತಾ ಇಲ್ಲ. ಯಾಕೆ ಈ ರೀತಿಯಾದಂತಹ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಅದಕ್ಕೆ ನಾವು ಹಾಸನ ಲೋಕಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸವನ್ನು ಗಮನಿಸಬೇಕಾಗುತ್ತೆ. ಆಗ ಇವೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 9 ಬಾರಿ ಕಾಂಗ್ರೆಸ್ ಗೆದ್ದಿದ್ರೆ 7 ಬಾರಿ ಜೆಡಿಎಸ್ ಗೆದ್ದುಕೊಂಡಿದೆ. ಆದರೆ ಇತ್ತೀಚಿನ ದಶಕದಲ್ಲಿ ಕಾಂಗ್ರೆಸ್ ಇಲ್ಲಿ ಪ್ರಾಬಲ್ಯವನ್ನು ಮೆರೆಯೋದಕ್ಕೆ ವಿಫಲ ಆಗಿದೆ. ದೊಡ್ಡಗೌಡರು ಕಟ್ಟಿದಂತಹ ಜೆಡಿಎಸ್ ಭದ್ರಕೋಟೆಯಲ್ಲಿ ಎಂಟ್ರಿ ಕೊಟ್ಟು ಬಾವುಟ ಹಾರಿಸುವುದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ. ಇನ್ನು ಈ ಎರಡು ಪಕ್ಷಗಳನ್ನು ಹೊರತುಪಡಿಸಿ ಜನತಾ ಪಾರ್ಟಿ ಹಾಗೆ ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳು ಒಂದೊಂದು ಬಾರಿ ಜಯಗಳಿಸಿದ್ದಾರೆ. 1991ರ ನಂತರ ಕ್ಷೇತ್ರದಲ್ಲಿ ಎಚ್ ಡಿ ದೇವೇಗೌಡರ ಪ್ರಾಬಲ್ಯ ಹೆಚ್ಚಾಗಿದೆ. ಎಚ್ ಡಿ ದೇವೇಗೌಡರು ಪ್ರಧಾನಿಯಾದ ಬಳಿಕ 1999ರಲ್ಲಿ ಜಿ ಪುಟ್ಟಸ್ವಾಮಿ ಗೌಡರ ವಿರುದ್ಧವಾಗಿ ಒಂದೇ ಒಂದು ಬಾರಿ ಸೋಲನ್ನೊಪ್ಪಿಕೊಂಡಿದ್ದನ್ನು ಹೊರತುಪಡಿಸಿದ್ರೆ 1991ರ ಈಚೆಗೆ ಉಳಿದೆಲ್ಲ ಅವಧಿಯಲ್ಲಿ ಜೆಡಿಎಸ್ ತನ್ನ ಪಾರುಪತ್ಯವನ್ನು ಮೆರೆದಿದೆ. ಜೆಡಿಎಸ್ನ ಈ ಒಂದು ದಂಡಯಾತ್ರೆಯ 7 ಬಾರಿಯ ಗೆಲುವಿನಲ್ಲಿ 5 ಬಾರಿ ದೊಡ್ಡಗೌಡರು ಗೆದ್ರೆ, 1 ಬಾರಿ ರುದ್ರೇಶ್ ಗೌಡರು ಹಾಗೆ 1 ಬಾರಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಗೆದ್ದಿದ್ದಾರೆ. ಹಾಲಿ ಪ್ರಜ್ವಲ್ ರೇವಣ್ಣ ಅವರೇ ಇಲ್ಲಿನ ಸಂಸದರಾಗಿದ್ದಾರೆ. ಹೀಗೆ 3 ದಶಕಗಳ ಕಾಲ ಪ್ರಾಬಲ್ಯವನ್ನು ಸಾಧಿಸಿರುವಂತಹ ದೇವೇಗೌಡರ ಕುಟುಂಬವನ್ನು ಈ ಬಾರಿಯಾದರೂ ಕಟ್ಟಿ ಹಾಕಲೇಬೇಕು ಅನ್ನುವಂತಹ ಸಂಕಲ್ಪವನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಎಲ್ಲ ವೈಮನಸ್ಸನ್ನು ಶಮನಗೊಳಿಸಿ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಿದೆ. ಅದಕ್ಕಾಗಿ ಯುವಕರಾಗಿರುವಂತಹ ಹಾಗೆ ಪ್ರಬಲ ರಾಜಕೀಯ ಹಿನ್ನೆಲೆ ಇರುವಂತಹ ಶ್ರೇಯಸ್ ಪಟೇಲ್ ಅವರನ್ನು ಕಣಕ್ಕಿಳಿಸಿ ಅಸ್ತ್ರವಾಗಿ ಬಳಸಿಕೊಂಡಿದೆ. ಇನ್ನು ಶ್ರೇಯಸ್ ಪಟೇಲ್ ವಿಚಾರಕ್ಕೆ ಬಂದರೆ ವಯಸ್ಸು ಸಣ್ಣದಾಗಿದ್ದರೂ ಸಹ ಎಲ್ಲರೊಂದಿಗೆ ಸಮನ್ವಯ ಸಾಧಿಸಿದ್ದಾರೆ.
ಇದು ಶ್ರೇಯಸ್ ಪಟೇಲ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ರಾಷ್ಟ್ರೀಯ ಪಕ್ಷದ ಬಲದೊಂದಿಗೆ ಒಕ್ಕಲಿಗ ಸಮುದಾಯದ ಬೆಂಬಲದೊಂದಿಗೆ ಶ್ರೇಯಸ್ ಪಟೇಲ್ ಕೂಡ ಒಬ್ಬ ಪ್ರಬಲ ಅಭ್ಯರ್ಥಿ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅದು ಪ್ರೂವ್ ಆಗಿದೆ ಕೂಡ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ HD ರೇವಣ್ಣ ಅವರ ವಿರುದ್ಧವಾಗಿ ಸೋತಿದ್ರು ಕೂಡ ದೊಡ್ಡಗೌಡರ ಕುಟುಂಬದ ಬೆವರಿಳಿಸಿದ್ರು ಅನ್ನೋದು ಅಷ್ಟೇ ಸತ್ಯ. ಆ ಒಂದು ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ರೇವಣ್ಣ ಕೇವಲ 3152 ಮತಗಳ ಅಂತರದಿಂದ ಶ್ರೇಯಸ್ ವಿರುದ್ಧವಾಗಿ ಗೆಲುವನ್ನು ಕಂಡಿದ್ರು. ಇನ್ನು ಮತ ಎಣಿಕೆಯ ಸಂದರ್ಭವಂತೂ ಒಂದು ರೀತಿ ಹಾವು ಏಣಿ ಆಟದಂತಿತ್ತು. ಕೆಲವೊಂದಷ್ಟು ರೌಂಡ್ಸ್ಗಳಲ್ಲಿ ಶ್ರೇಯಸ್ ಮುನ್ನಡೆಯನ್ನು ಸಾಧಿಸಿದ್ರು. ಇನ್ನೊಂದು ಅಚ್ಚರಿಯ ಫಲಿತಾಂಶ ಹೊರಬೀಳಬಹುದು ಅನ್ನುವಷ್ಟರಲ್ಲಿ ರೇವಣ್ಣ ಮುನ್ನಡೆಯನ್ನು ಸಾಧಿಸಿ ದಡ ಸೇರೋದಕ್ಕೆ ಯಶಸ್ವಿಯಾಗಿದ್ರು. ಆ ಮೂಲಕ ರೇವಣ್ಣರಿಗೂ ಶಾಕ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. 2004ರಿಂದ 2023ರವರೆಗೆ ಸತತವಾಗಿ ಗೆಲುವನ್ನು ಸಾಧಿಸಿ ಬರ್ತಿದ್ದ ರೇವಣ್ಣಗೆ ಕಳೆದ ಅಸೆಂಬ್ಲಿ ಚುನಾವಣೆಯ ಸಣ್ಣ ಅಂತರದ ಗೆಲುವು ಏನಿದೆ ಅದೊಂದು ಪಾಠ ಅಂತಲೇ ಕ್ಷೇತ್ರದ ಮತದಾರರು ಮಾತನಾಡಿಕೊಳ್ತಿದ್ದಾರೆ. ಆ ಮೂಲಕ ಶ್ರೇಯಸ್ ಪಟೇಲ್ 45% ಮತಗಳನ್ನು ಪಡೆದು ಗೌಡ್ರ ಕುಟುಂಬಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಆ ಸಂದರ್ಭದಲ್ಲಿ ನೀಡಿದರು. ಇದೇ ಹೊಳೆನರಸೀಪುರ ಅಸೆಂಬ್ಲಿ ಕ್ಷೇತ್ರ ಏನಿದೆ ಅದು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇನ್ನು ಇದೇ ಶ್ರೇಯಸ್ ಉತ್ತಮ ವಾಗ್ಮಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಯುವ ಸಮುದಾಯವನ್ನು ಸೆಳೆಯುವಲ್ಲಿ ಯಶಸ್ವಿಯಾದರೂ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಯುವ ಸಮುದಾಯವನ್ನು ಸೆಳೆದಿದ್ದಾರೆ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಹಾಗೆ ಮತ್ತೊಂದು ವಿಚಾರ ಅಂದರೆ ಶ್ರೇಯಸ್ ಪಟೇಲ್ಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಅಪಸ್ವರ ವ್ಯಕ್ತವಾಗಿಲ್ಲ. ಈಗಾಗಲೇ ಕ್ಷೇತ್ರದೆಲ್ಲೆಡೆ ಸಂಚಾರ ಮಾಡಿ ಮತ ಭೇಟಿಯನ್ನು ಮಾಡಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಇನ್ನು ಪ್ರಚಾರದ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿಯಾದಂತಹ ಸಚಿವ KN ರಾಜಣ್ಣ, ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕ KM ಶಿವಲಿಂಗೇಗೌಡರು ಈ ಬಾರಿ ಚುನಾವಣೆಯ ಸಾರಥ್ಯವನ್ನು ವಹಿಸಿದ್ದಾರೆ. ಇದು ಶ್ರೇಯಸ್ ಅವರಿಗೆ ಸಾಕಷ್ಟು ಲಾಭ ಮಾಡಿಕೊಟ್ಟಿದೆ. ಇನ್ನು DCM DK ಶಿವಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ ಭೇಟಿ ನೀಡಿದ್ರು, ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಇನ್ನು ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮಾ ಅವರು ಸಹ ಮತ ಭೇಟಿಯಲ್ಲಿ ತೊಡಗಿಕೊಂಡಿದ್ರು. ಇವೆಲ್ಲವೂ ಶ್ರೇಯಸ್ ಅವರಿಗೆ ಲಾಭ ತಂದುಕೊಟ್ಟಂತಹ ಅಂಶಗಳಾದರೆ ಮತ್ತೊಂದು ಕಡೆ JDSನಿಂದಲೂ ಪ್ರಬಲವಾದಂತಹ ಪೈಪೋಟಿ ಏರ್ಪಟ್ಟಿತ್ತು. ಆರಂಭದಲ್ಲಿ ಮೈತ್ರಿ ಪಕ್ಷ BJP ನಾಯಕರಿಂದಲೇ ವಿರೋಧವನ್ನು ಎದುರಿಸಿದ್ದ JDS BJP ಹೈಕಮಾಂಡ್ ಎಂಟ್ರಿ ನಂತರ ನಿರಾಳ ಆಯಿತು. BJP ರಾಜ್ಯ ಹಾಗೆ ರಾಷ್ಟ್ರ ನಾಯಕರಿಂದಲೇ ಸ್ಥಳೀಯ ನಾಯಕರಿಗೆ ಸೂಚನೆಯನ್ನು ಕೊಡಲಾಯಿತು. ಇನ್ನು ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾವಾರು ಲೆಕ್ಕಾಚಾರವನ್ನು ಗಮನಿಸಿದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ JDS ಶಾಸಕರಿದ್ದರೆ 2ರಲ್ಲಿ BJP ಹಾಗೆ 2ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. NDA ಮೈತ್ರಿಕೂಟವನ್ನು ಪರಿಗಣಿಸಿ ಮಾತನಾಡೋದಾದರೆ 6 ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಇದೆ. ಹೀಗಾಗಿ ಚುನಾವಣಾ ಪೂರ್ವದಿಂದಲೂ ಪ್ರಜ್ವಲ್ ರೇವಣ್ಣ ಬಹಳ ಸುಲಭವಾಗಿ ಜಯಗಳಿಸಬಹುದು ಅನ್ನುವಂತಹ ಲೆಕ್ಕಾಚಾರ JDS ನಾಯಕರಲ್ಲಿದೆ. ಆರಂಭದಲ್ಲೇ ಸ್ವತಃ ದೇವೇಗೌಡ್ರೆ ಜಿಲ್ಲೆಯಲ್ಲಿ ಠಿಕಾಣಿ ಹೂಡಿ ಮೊಮ್ಮಗನ ಪರ ಪ್ರಚಾರವನ್ನು ನಡೆಸಿದ್ದಾರೆ. ಇನ್ನೊಂದೆಡೆ HD ರೇವಣ್ಣ ಅವರು ಇತರ ಪಕ್ಷಗಳ ಮುಖಂಡರನ್ನ JDSಗೆ ಸೆಳೆಯುವಂತಹ ಕಾರ್ಯವನ್ನು ಮಾಡಿದ್ರು. ಇದೆಲ್ಲವೂ JDS ಅಭ್ಯರ್ಥಿಗೆ ಅನುಕೂಲಕರವಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪೆನ್ಡ್ರೈವ್ ಪ್ರಕರಣವೂ ಸಹ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಡಬಹುದು ಅನ್ನುವಂತಹ ಅಭಿಪ್ರಾಯಗಳು ಸಹ ವ್ಯಕ್ತವಾಗಿದ್ವು. ಆದರೆ ಚುನಾವಣೆಯ ನಂತರದಲ್ಲಿ ಅದು ಹೆಚ್ಚು ಸದ್ದು ಮಾಡಿದ್ರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಇದು ಚುನಾವಣೆಯಲ್ಲಿ ಹೊಡೆತ ಕೊಟ್ಟಿಲ್ಲ ಅಂತಲೂ ಮತ್ತೊಂದು ಕಡೆ ವಾದವನ್ನು ಮಂಡಿಸಲಾಗ್ತಾ ಇದೆ. ಇದೆಲ್ಲದರ ಹೊರತಾಗಿ ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಈ ಬಾರಿ ಜಯಬೇರಿ ಬಾರಿಸ್ತಾರೆ ಅನ್ನುವಂತಹ ವರದಿಗಳು ಬಂದಿದೆ. ಇದೆಲ್ಲದಕ್ಕೂ ತದ್ವಿರುದ್ಧವಾಗಿ ಒಂದೇ ಒಂದು ಸಮೀಕ್ಷೆಯಲ್ಲಿ ಮಾತ್ರ ಹಾಸನದಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹೀನಾಯವಾದಂತಹ ಸೋಲಾಗುತ್ತೆ ಅಂತ ಹೇಳಲಾಗಿದೆ. ಇದಿಷ್ಟು ಹಾಸನ ಲೋಕಸಭಾ ಕ್ಷೇತ್ರದ ಬಗ್ಗೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.